ನೋಡಪ್ಪ, ಒಂದು ನಾನು ತಕ್ಷಣ ಬಂದ ತಕ್ಷಣ ನನಗೆ ತಂಗಡಿಗೆಯವರು ನನ್ನ ಹೆಸರನ್ನೇ ಹಾಕಿಲ್ಲ ಕಲ್ಲೆಯಲ್ಲಿ ಅಂದರು. ನಾನು ಅದಕ್ಕೆ ಸ್ವಲ್ಪ ನನಗೂ ಕೂಡ ಮಾಹಿತಿ ಇರಲಿಲ್ಲ, ಗದ್ಗತಿನ ಅದೇ. ಅದಾದಮೇಲೆ ಬಂದು ನೋಡಿದೆ, ಎಲ್ಲರ ಹೆಸರು ಕಲ್ಲೆಲ್ಲಿ ಹಾಕಿದ್ದಾರೆ. ಪ್ರೋಟೋಕಾಲ್ನ ಎಲ್ಲೂ ಕೂಡ ವೈಲೇಟ್ ಮಾಡಿಲ್ಲ. ರಾಷ್ಟ್ರದಲ್ಲಿ ಭಾರತ ಸರ್ಕಾರ ಈ ಒಂದು ಏನು ಇಟ್ನಾಡ್ ಗ್ರಾಮದಲ್ಲಿ LC-77 27 ಕೋಟಿ ರೂಪಾಯಿನಲ್ಲಿ 22-23ಕ್ಕೆ ಸ್ಯಾಂಕ್ಷನ್ ಆಯಿತು. ಸುರಕ್ಷಿತ ಮತ್ತು ಸೌಮ್ಯವಾದ ಹೆರಿಗೆಯನ್ನ ಬಯಸುತ್ತೀರಾ? ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೈಕೆಗಾಗಿ ಎಲ್ಲ ಸೌಲಭ್ಯಗಳು, ಆರೋಗ್ಯಕರ ಹೆರಿಗೆಗಾಗಿ ನಮ್ಮ ಆಸ್ಪತ್ರೆಗೆ ಬನ್ನಿ. ಎಜೆ ಹಾಸ್ಪಿಟಲ್ ಮಂಗಳೂರು. 50% ರಾಜ್ಯ ಸರ್ಕಾರ, 50% ಭಾರತ ಸರ್ಕಾರ ಅಂತ ಆಯಿತು. ರಾಜ್ಯ ಸರ್ಕಾರ ತಾನು ಕೊಟ್ಟಿದ್ದಂಥ ಕಾಗದವನ್ನು ವಾಪಸ್ ತಗೋತು. ಇಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ. ಇದರ ಬದ್ಧತೆಯನ್ನು ಅರ್ಥ ಮಾಡ್ಕೊಂಡು ನಾವು ಎಷ್ಟು ಕೂಡ ಏನು ಇವತ್ತು 27-28 ಕೋಟಿ ಏನಿದೆ, ಇಷ್ಟು ಕೂಡ ಕೇಂದ್ರ ಸರ್ಕಾರನೇ ಮಾಡೋದು ಅಂತ ಮಾಡಿ ಇಟ್ಟಾಡ್ರು. ನನಗೆ ಬಂದು ಹೇಳಿದ ಮೇಲೆ 24ರಲ್ಲಿ ಆದೇಶ ಮಾಡಿ ಟೆಂಡರ್ ಮಾಡಿ ಕೆಲಸನ ಇವತ್ತು 100ಕ್ಕೆ 100 ಭಾರತ ಸರ್ಕಾರದ ಅನುದಾನದಲ್ಲಿ ಪ್ರಾರಂಭ ಮಾಡಿದ್ದೀವಿ. ನಮ್ಮಲ್ಲಿ ನಾನು ತಂಗಡಿಗೆಯವರು ತುಂಬ ನೋಡಿದೆ. ಅವ್ರು ಹೇಳಿದ ತಕ್ಷಣ ನನಗೊಂಥರ ಬೇಸರಿಕೆ ಆಯಿತು. ಅದಾದಮೇಲೆ ನಾನೇನು ಮಾಡಿದೆ, ಬಂದು ನೋಡಿದೆ. ಎಲ್ಲರ ಹೆಸರು ಇದೆ, ಪ್ರೋಟೋಕಾಲ್ನ ಒಂದು ಸಣ್ಣದು ಕೂಡ ವೈಲೇಟ್ ಮಾಡಿಲ್ಲ. MPದು ಇದೆ, MLAದು ಇದೆ, MLCಗಳದ್ದು ಇದೆ, ನಂದು ಸೇರಿ ಎಲ್ಲರದು ಇದೆ. ಅದಿರುವಾಗ ಇವ್ರು ಏನಕ್ಕೆ ಇದನ್ನೆಲ್ಲ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಒಂದು, ಭಾರತ ಸರ್ಕಾರದಲ್ಲಿ ಒಟ್ಟು ನಮ್ಮಲ್ಲಿ ಬಂದ ಮೇಲೆ 670 680 ಒಟ್ಟು LC ಗೇಟ್ಗಳನ್ನ ನಾವು ಕ್ಲೋಸ್ ಮಾಡಿದ್ದೀವಿ. ನಮ್ಮ ತೀರ್ಮಾನ ಇರೋದು 100ಕ್ಕೆ 100 ಯಾವುದೇ ಜಿಲ್ಲೆಯಲ್ಲಿ 32 ಜಿಲ್ಲೆಯಲ್ಲೂ ಕೂಡ LC ಗೇಟ್ಗಳು ಇರಬಾರ್ದು. ಯಾವುದೇ LC ಗೇಟ್ಗಳಿದ್ದರೆ ಜನಗಳಿಗೆ ಅನಾನುಕೂಲ ಆಯ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಹಣವನ್ನು ಕೂಡ ಭಾರತ ಸರ್ಕಾರದಿಂದ ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಅಲ್ಲಪ್ಪ, ಒಂದು ನಿಮಿಷ. ಬ್ಯಾನರು ಮತ್ತೊಂದು ಅವ್ರವ್ರ ಪಾರ್ಟಿಯವರು ಅವ್ರು ಹಾಕೋತಾರೆ. ಇವಾಗ ನೆನ್ನೆ ತುಕಾರಾಮ್ ಕಾರ್ಯಸೂಚಿಗೆ ಹೋಗಿದೆ. ಅಲ್ಲ, ರೈಲ್ವೆ ಇಲಾಖೆಯಲ್ಲಿ ಯಾರು ಫ್ಯಾನ್ ಹಾಕೋದಿಲ್ಲ. ಪ್ರಧಾನಮಂತ್ರಿಗಳದ್ದು ಒಂದು ಫೋಟೋ ಬಿಟ್ಟರೆ ಬೇರೆ ಯಾರ್ದು ಫೋಟೋ ನಮ್ಮ ಮಂತ್ರಿಗಳದ್ದು ಇಲ್ಲ. ಅಪ್ಪ, ಒಂದು ನಿಮಿಷ. ಹೆಸರೆಲ್ಲಪ್ಪ ಅಪ್ಪ, ಒಂದು ನಿಮಿಷ ತಾಳು. ಶಂಕುಸ್ಥಾಪನೆಯಲ್ಲಿ ಯಾರ್ದು ಹೆಸರಿಲ್ಲ. ಭೂಮಿ ಪೂಜೆ ಮಾಡಿ ಇಲ್ಲಿ ಬಂದು ಕಲ್ಲು ನೋಡಿ ನೀವೇನೆ, ಇದ್ರೊಳಗೆ ಎಲ್ಲ ಕಡೆನೂ ಹೆಸರು ಹಾಕಿದೆ. ಅದನ್ನು ಬಿಟ್ಟು ಇಡೀ ದೇಶದಲ್ಲಿ ನಾವು ರೈಲ್ವೆ ಇಲಾಖೆ ಕಾರ್ಯಕ್ರಮದಲ್ಲಿ ಒಂದೇ ಒಂದು ನರೇಂದ್ರ ಮೋದಿಯವರನ್ನು ನಾವು ಯಾವುದೇ ಮಾಡಿದ್ರು ಕೂಡ ರಾಷ್ಟ್ರದ ಪ್ರಧಾನಿಗಳು ಅವರೊಬ್ಬರಿಗೆ ನಾವು ಫೋಟೋ ಹಾಕಿ ಮಾಡೋದು. ಅದನ್ನು ಬಿಟ್ಟು ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ, ಆಯಾ ತಾಲೂಕುಗಳಲ್ಲಿ, ಆಯಾ ಲೋಕಸಭಾ ಸದಸ್ಯರಿರ್ಬೋದು, ವಿಧಾನಸಭಾ ಸದಸ್ಯರಿರ್ಬೋದು, ರಾಜ್ಯದ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಇವ್ರು ಯಾರನ್ನು ಕೂಡ ಹೊರತುಪಡಿಸಿ ನಾವು ಮಾಡಿಲ್ಲ. ಮಾಡುವಂಥ ಪ್ರಮೇಯವು ನನಗಿಲ್ಲ. ಆದ್ದರಿಂದ ಹೋಗಿ ನೋಡಿ ಅದಕ್ಕೆ ಅವರು ವಿರೋಧ ಮಾಡಬೇಕು ಅಂತ ವಿರೋಧ ಮಾಡೋದಕ್ಕೆ ಏನು ಬೇಕಪ್ಪ? ಅದಕ್ಕೆ ವಿರೋಧ ಮಾಡಬೇಕು ಅಂತ ಮಾಡಿದಾಗ ವಿರೋಧ ಏನಕ್ಕೆ ಬೇಕು? ನಾನು ಹೌದೌದು ಉದ್ಘಾಟನೆ ಶಂಕುಸ್ಥಾಪನೆ ಮಾಡಿದ್ದೀವಿ. ಅದು ಕೆಲಸ ಪ್ರಾರಂಭವಾಯ್ತದೆ. ನಾನೇ 3 ತಿಂಗಳಿಗೊಂದ್ಸಾರಿ ಬಂದು ಇದನ್ನು ಸೂಪರ್ವೈಸರ್ನು ಮಾಡ್ತೀನಿ. ನನಗೆ ಏನೂ ಗೊತ್ತಿಲ್ಲ. ಇವಾಗ ಅವರೇ ಅಲ್ಲಿ ಹೇಳ್ತಾ ಇದ್ರು. ಒಂದು ಸರ್ಕಾರಕ್ಕೆ ಒಂದು ನಿಬಂಧನೆ ಇದೆ. ಯಾವುದೇ ಕೆಲಸಗಳು 100 ಕೋಟಿ ರೂಪಾಯಿ ಕೆಲಸ ಕೊಡುವಾಗ ಇದು ಭಾರತ ಸರ್ಕಾರದ್ದು, ರಾಷ್ಟ್ರದ ಒಂದು ದುಡ್ಡನ್ನು ಯಾರ್ದು ಅಂತ ಹೇಳೋದಕ್ಕಾದ್ರೆ ಬೇಕಲ್ವ? ಆ ಕೆಲಸವನ್ನು ಇವತ್ತು ಮೋದಿ ಸರ್ಕಾರದಲ್ಲಿ ನಾವೆಲ್ಲ ಇಲಾಖೆಯಲ್ಲೂ ಕೂಡ ಮಾಡ್ತಾಯಿದ್ದೀವಿ. 60% ಇಲ್ಲ, ಇಲ್ಲಿ 100ಕ್ಕೆ 100% ಭಾರತ ಸರ್ಕಾರದ ಹಣ. ತಂಗಡಿಗೆಯವರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ತೀರಾ? ಇದ್ರೊಳಗೆ 1 ಪೈಸಾನೂ ಇಲ್ಲ. ಯಾಕೆ ವಿರೋಧ ಮಾಡ್ತಾರೆ ಅಂತ ಅವ್ರಿಗೆ ಕೇಳಿ. ಒಂದು ಸತ್ಯ, ನನಗೂ ಕೂಡ ಕನ್ಫ್ಯೂಷನ್ ಆಗಿದೆ. ಹೆಸರು ಹಾಕಿಲ್ಲ ಅಂತ ತಿಳ್ಕೊಂಡಿದ್ದೆ. ಇಲ್ಲಿ ಬಂದು ನೋಡಿದಾಗ ಪ್ರತಿಯೊಂದು ಹೆಸರು ಹಾಕಿದ್ದಾರೆ. ಏನು ಕಾನೂನು ಚೌಕಟ್ಟಲ್ಲಿ ಅದೆಲ್ಲವನ್ನು ಕೂಡ ಮಾಡಿದ್ದಾರೆ. ಆದ್ದರಿಂದ ಪೂಜೆ ಆಗಿದೆ, ಶಂಕುಸ್ಥಾಪನೆ ಆಗಿದೆ. ಆದ್ದರಿಂದ ನಾವು ಇಷ್ಟೇ ಮಾತಾಡ್ತೀವಿ. ಈ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಇಟ್ನಾಡ್ ಗ್ರಾಮ ಎಲ್ಲಿದೆ ಅಂತ ನನಗೂ ಕೂಡ ತುಂಬ ವರ್ಷದಿಂದ ಗೊತ್ತಿದೆ. ಈ ಗ್ರಾಮಕ್ಕೂ ಬರ್ತೀನಿ, ಕೆಲಸನೂ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಇವ್ರು ಯಾರೋ ಮಾತಾಡ್ತಾರೆ ಅಂತ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೋಕಸಭಾ ಸದಸ್ಯರಿದ್ದರೂ ಕೂಡ ನಮ್ಮ ಅಭಿವೃದ್ಧಿ ಭಾರತ ಸರ್ಕಾರದ್ದು 1% ಕೂಡ ನಾವು ಕಡಿಮೆ ಮಾಡೋದಿಲ್ಲ. ಆ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. 100ಕ್ಕೆ 100 ಆಗಿಲ್ಲ, 100ಕ್ಕೆ 100 ಪ್ರೋಟೋಕಾಲ್ ಉಲ್ಲಂಘನೆ ಆಗಿಲ್ಲ. ಇದು ಯಾವ ಉದ್ದೇಶ ಅಂತ ಅವ್ರಿಗೆ ಕೇಳಿ. ಥ್ಯಾಂಕ್ ಯು.